ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಉಸ್ಸಿಕಾಯಿ ಹುಳಿಗೊಜ್ಜು ಅಂದರೆ ತಮಿಳ್ನಾಡು ಸ್ಟೈಲಲ್ಲಿ ಸುಂಡಕ ಕೊಲಂಬು ಅಂತಾರೆ. ರುಚಿಯಂತೂ ಅದ್ಭುತವಾಗಿರುತ್ತೆ. ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಉಸ್ಸಿಕಾಯಿ ಅಂದರೆ ನೋಡಿ ಈ ರೀತಿ ಇರುತ್ತೆ. ಇದು ಬರೀ 10 ರೂಪಾಯಿ ಅಷ್ಟೇ. ಅಂದರೆ ಮಾರ್ಕೆಟಲ್ಲಿ ಗುಡ್ಡೆ ಇಟ್ಟು ಮಾರ್ತಾ ಇರ್ತಾರೆ, ಸಿಕ್ಕಿದ್ರೆ ತಗೊಂಬನ್ನಿ. ಈ ರೀತಿ ನೀಟಾಗಿ ಬಿಡಿಸ್ಬಿಟ್ಟು ನಂತರ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಅಂದರೆ ಅದರಲ್ಲಿ ಬೀಜ ಇರುತ್ತಲ್ವ, ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕು. ನಾನು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ. ಉಸ್ಸಿಕಾಯಿನೆಲ್ಲ ಒಂದು ಕವರಲ್ಲಿ ಹಾಕ್ಕೊಳ್ಳಿ. ನಂತರ ಒಂದು ಕಲ್ಲು ತಗೊಂಡು ಸ್ವಲ್ಪ ಜಜ್ಕೋಬೇಕು. ಅಂದರೆ ಆ ಕಾಯಿ ಒಂದು ಸ್ವಲ್ಪ ಓಪನ್ ಆಗಬೇಕು ಅಷ್ಟೇ, ತುಂಬ ಪುಡಿ ಪುಡಿನೂ ಮಾಡ್ಕೋಬಾರ್ದು. ಓಪನ್ ಆದರೆ ಅದರಲ್ಲಿರೋ ಬೀಜ ಎಲ್ಲ ಆಚೆ ಬರುತ್ತಲ್ವಾ, ಅದಕ್ಕೆ ಈ ರೀತಿ ಜಜ್ಕೋಬೇಕು. ತುಂಬ ಜನ ಒಂದೊಂದೇ ಕಾಯನ್ನು ಇಟ್ಬಿಟ್ಟು ಕ್ಲೀನ್ ಮಾಡ್ತಿರ್ತಾರೆ, ಅದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ನೀವು ಕವರಲ್ಲಿ ಹಾಕ್ಬಿಟ್ಟು ಜಜ್ಜಿಬಿಟ್ರೆ ಕವರ್ ಒಳಗಡೆನೇ ಇರುತ್ತೆ. ಈಗ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಿಡಿ. ಆ ಸ್ಟ್ರೈನರಲ್ಲಿ ಹಾಕಿರೋದ್ರಿಂದ ಆ ಬೀಜ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕೆಳಗೆ ಬೀಳ್ತಾ ಇದೆ ಅಲ್ವಾ. ಬರೀ ಸಿಪ್ಪೆ ಮಾತ್ರ ನಮಗೆ ಸ್ಟ್ರೈನರಲ್ಲಿ ಉಳ್ಕೊಳ್ಳುತ್ತೆ. ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಹೆಚ್ಚಿಗೆ ಇತ್ತು ಅಂದರೆ ಕಹಿ ಬರುತ್ತೆ ಅಷ್ಟೇ. ಓಕೆ, ಈಗ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕಡಾಯಿ ಬಿಸಿ ಮಾಡಿಕೊಂಡು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಹಾಗೆ ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ತಿದ್ದೀನಿ. ಚೆನ್ನಾಗಿ ಸಿಡಿದ ನಂತರ ಇದರಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಒಂದು ಗಡ್ಡೆಯಷ್ಟಕ್ಕಿನ್ನ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಅಂದರೆ ಒಂದು 20 ಎಸಲಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ. 2 ಕಡ್ಡಿ ಕರಿಬೇವು ಹಾಕ್ಬಿಟ್ಟು ಬೆಳ್ಳುಳ್ಳಿ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈ ಥರ ಫ್ರೈ ಆದ ನಂತರ 2 ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ತಮಿಳ್ನಾಡು ಸ್ಟೈಲ್ ಆದರೆ ಸಾಂಬಾರು ಈರುಳ್ಳಿ ಹಾಕಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ದೊಡ್ಡ ಸೈಜಿನ ಈರುಳ್ಳಿನೇ ಹಾಕ್ತೀವಲ್ಲ, ಅದಕ್ಕೆ ನಾನು ದೊಡ್ಡ ಸೈಜಿನ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕ್ಲೀನ್ ಮಾಡಿಟ್ಟಿರೋಂಥ ಉಸ್ಸಿಕಾಯನ್ನು ಹಾಕ್ಬಿಟ್ಟು 1-2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆ ಉಸ್ಸಿಕಾಯನ್ನು ಮೆತ್ತಗೆ ಬೆಂದೋಗುತ್ತೆ. ನೋಡಿ ಎಷ್ಟು ಬೇಗ ಈರುಳ್ಳಿನೂ ಫ್ರೈ ಆಗೋಯ್ತಲ್ವಾ. ಈ ಜಾಗದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸಾಂಬಾರ್ಗೆ ಆಗಲಿ ಹುಳಿಗೊಜ್ಜಿಗೆ ಆಗಲಿ ಕಲ್ಲುಪ್ಪನ್ನು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈಗಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು ಬೇಳೆ ಸಾರಿನ ಪುಡಿನೇ ಹಾಕಬೇಕು. ಅಚ್ಕಾರದ ಪುಡಿ ಹಾಕಬಾರ್ದು. ಬೇಳೆ ಸಾರಿನ ಪುಡಿ 1.5 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹೋಮ್ ಮೇಡ್ ಹಾಕಿರೋದ್ರಿಂದ ಖಾರ ಇದರಲ್ಲಿ ಇರುತ್ತೆ. ನೀವು ಅಂಗಡಿಯಿಂದ ತೊಗೊಂಬಂದು ಹಾಕೋದಾದರೆ ಖಾರ ಕಡಿಮೆ ಇರುತ್ತೆ. ಅದರಿಂದ ಒಣಮೆಣಸಿನ್ಕಾಯಿ 1-2 ರಿಂದ 3 ಸೇರಿಸ್ಕೊಂಬಿಡಿ. ಈಗಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಒಂದು ಸ್ವಲ್ಪ ತೆಳುವಾಗೇ ಮಾಡಿಕೊಂಡು ಹಾಕ್ಕೋಬೇಕು. ಏಕೆಂದರೆ ಬೇಯಿಸ್ಬೇಕಲ್ವಾ, ಬೇಯಿಸ್ತಾ ಗಟ್ಟಿಯಾಗುತ್ತೆ. ಅದರಿಂದ ತೆಳುವಾಗೇ ಸೇರಿಸ್ಕೊಳ್ಳಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ನೋಡಿ, ನಾನು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗಂತೂ ಒಂದು 10 ರಿಂದ 15 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಗೊಜ್ಜುನೂ ಅಷ್ಟೇ ಕೊತ ಕೊತ ಅಂತ ಕುದೀತಾ ಇದೆ ಅಲ್ವಾ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ 1 ವಾರದಿಂದ 15 ದಿನ ಫ್ರಿಜ್ಜಲ್ಲಿಟ್ಟು ನೀವು ಬಳಸ್ಕೋಬೋದು, ಕೆಡೋದೇ ಇಲ್ಲ. ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ಹುಳಿಗೊಜ್ಜಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತ ಏನೂ ಇಲ್ಲ. ಈ ಗೊಜ್ಜಂತೂ ಚಪಾತಿ ಮತ್ತು ಮುದ್ದೆ ಇದಕ್ಕೆಲ್ಲ ಸೆಟ್ ಆಗಲ್ಲ. ಬರೀ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿ ಇರುತ್ತೆ. ಅದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಉಸ್ಸಿಕಾಯಿನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ. ಅಂದರೆ ಈರುಳ್ಳಿ ಬೇಯಷ್ಟರಲ್ಲಿ ಉಸ್ಸಿಕಾಯಿನೂ ನಮಗೆ ಬೆಂದೋಗುತ್ತೆ. ಪಿ ಜಿಲಿರೋ ಮಕ್ಕಳಿಗೆ ಆಗಲಿ ಅಥವಾ ಬ್ಯಾಚುಲರ್ಸ್ಗೆ ಆಗಲಿ ಈ ರೀತಿ ಗೊಜ್ಜನ್ನು ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ಒಂದು 10 ದಿನ ಎತ್ತಿಟ್ಕೊಂಡು ಊಟ ಮಾಡ್ಬೋದು. ನೋಡಿ, ಈಗಂತೂ ನಾನು ಬಿಸಿ ಬಿಸಿ ಅನ್ನದ ಜೊತೆ ಗೊಜ್ಜನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ. ನೀವೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ, ಖಂಡಿತ ಇಷ್ಟಪಡ್ತೀರಾ. ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.